ಮದುವೆಗೆ ನನ್ನ ಹೆಂಡತಿನ ಮನೆ ಕರ್ಕೊಂಡು ಬಂದೆ. ನಮ್ಮಮ್ಮ ನಿನ್ನ ಹೆಂಡತಿಗೆ ಒಂದು ಸಂದರ್ಶನ ಮಾಡ್ಬೇಕಪ್ಪ ಅಂದ್ರೆ ಒಂದೆರಡು ಪ್ರಶ್ನೆ ಕೇಳ್ಬೇಕಪ್ಪ. ಆಯ್ತು ಕೇಳಮ್ಮ ಅಂತ ಹೇಳಿದೆ. ನನ್ನ ಹೆಂಡತಿ ಕೇಳಿದ್ರೆ ನಮ್ಮಮ್ಮ, ನಾನು ಮಂಚದ ಮೇಲೆ ಕೂತ್ಕೊಂಡ್ರೆ ಎಲ್ಲಿ ಕೂತ್ಕೊಳ್ತೀಯ? ನೀವು ಮಂಚದ ಮೇಲೆ ಕೂತ್ಕೊಂಡ್ರೆ ಪಕ್ಕದ ಕುರ್ಚಿ ಮೇಲೆ ಕೂತ್ಕೊಂಡ್ಬಂದು ನನ್ನ ಹೆಂಡತಿ. ನಾನೇ ಕುರ್ಚಿ ಮೇಲೆ ಕೂತ್ಕೊಂಡ್ರೆ ಎಲ್ಲಿ ಕೂತ್ಕೊಳ್ತೀಯ? ನೀವು ಕುರ್ಚಿ ಮೇಲೆ ಕೂತ್ಕೊಂಡ್ರೆ ಪಕ್ಕದ ಸ್ಟೂಲ್ ಮೇಲೆ ಕೂತ್ಕೊಳ್ತು ಅಂತ ಹೇಳಿದೆ. ನನ್ನ ಅಮ್ಮಗೆ ಹೇಳಿದೆ, ಇಷ್ಟೊಂದು ಮರ್ಯಾದೆ ಕೊಡ್ತಾಳೆ ಬಿಟ್ಬಿಡಮ್ಮ. ನಮ್ಮಮ್ಮ ಬಿಡ್ಲಿಲ್ಲ. ನಾನೇ ಸ್ಟೂಲ್ ಮೇಲೆ ಕೂತ್ಕೊಂಡ್ರೆ ಎಲ್ಲಿ ಕೂತ್ಕೊಳ್ತೀಯ? ನೀವು ಸ್ಟೂಲ್ ಮೇಲೆ ಕೂತ್ಕೊಂಡ್ರೆ ಪಕ್ಕದ ಚಾಪೆ ಮೇಲೆ ಕೂತ್ಕೊಂಡು ಕೆಳಗಡೆ. ನಾನೇ ಚಾಪೆ ಮೇಲೆ ಕೂತ್ಕೊಂಡ್ರೆ ಎಲ್ಲಿ ಕೂತ್ಕೊಳ್ತೀಯ? ನೀವು ಚಾಪೆ ಮೇಲೆ ಕೂತ್ಕೊಂಡ್ರೆ ನಾನು ನೆಲ ಮೇಲೆ ಕೂತ್ಕೊಳ್ತು ಅಂತ ಹೇಳಿ. ನಾನು ಇಷ್ಟು ಮರ್ಯಾದೆ ಕೊಡ್ತಾಳೆ ಬಿಟ್ಬಿಡಮ್ಮ. ನಮ್ಮಮ್ಮ ಬಿಡ್ಲಿಲ್ಲ. ನಾನೇ ನೆಲ ಮೇಲೆ ಕೂತ್ಕೊಂಡ್ರೆ ಎಲ್ಲಿ ಕೂತ್ಕೊಳ್ತೀಯ? ನೀವು ನೆಲ ಮೇಲೆ ಕೂತ್ಕೊಂಡ್ರೆ ನಾನು ಗುಂಡಿ ಒಳಗೆ ಕೂತ್ಕೊಂಡು ಅಂತ ಹೇಳಿದ್ರು ನನಗೆ. ನಾನೇ ಗುಂಡಿ ಒಳಗೆ ಕೂತ್ಕೊಂಡ್ರೆ ಎಲ್ಲಿ ಕೂತ್ಕೊಳ್ತೀಯ? ಮೇಲೆ ಮಣ್ಣು ಹೇಳ್ಕೊಡ್ತೀನಿ ಅಂತ ಚಪ್ಪಳೆ ಬರ್ಲೆ. ಒಂದು ಕಾರ್ಯಕ್ರಮ ನಡೀತಾ ಇತ್ತು ನಮ್ಮೂರಲ್ಲಿ. ನಾನು ಹೇಳ್ತೇನೆ, ನಾನು ಮಕ್ಕಳು ಕೂತ್ಕೊಂಡು ಕಾರ್ಯಕ್ರಮದಲ್ಲಿ ನಮ್ಮಮ್ಮ ಒಂದು ಅರ್ಧ ಗಂಟೆ ಆದ್ಮೇಲೆ ಹಿಂದ್ಗಡೆಯಿಂದ ಬಂತು. ನಮ್ಮಮ್ಮ ಬರೋದ ನಾನು ಹೇಳ್ತೀನಿ ನೋಡಿದ್ರ, ಪುಟ ಪುಟ ಗಲಾಟೆ ಮಾಡ್ರಪ್ಪ, ಪುಟ ಗಲಾಟೆ. ನಮ್ಮಮ್ಮ ನಾನು ಹೇಳ್ತೀನಿ, ನಾನು ಕೂತ್ಕೊಂಡಿದ್ವಲ್ಲ, ನಮ್ಮಮ್ಮ ಹಿಂದ್ಗಡೆಯಿಂದ ಬರೋದ ನಾನು ಹೇಳ್ತೀನಿ ನೋಡಿದ್ರು. ಅಷ್ಟು ದೂರ ಬಂದಾಗ ನಮ್ಮಮ್ಮ ಎಲ್ಲಿ ಕೂತ್ಕೊಳ್ಳೋದು ನೋಡ್ಬಿಟ್ಟು ನಮ್ಮಮ್ಮ ಕೂತ್ಕೊಳ್ಳೋ ಜಾಗದಲ್ಲಿ ಕುರ್ಚಿ ವರ್ಷದ ಕೂರ್ಸೋದು. ಮತ್ತೆ ಇನ್ನೊಂದ್ ಕಡೆ ಎದ್ದು ನಮ್ಮಮ್ಮ ಅಲ್ಲಿ ಕುರ್ಚಿ ವರ್ಷದ ಕೂರ್ಸೋದು. ನಾನು ಅಂತ ಹೇಳಿದೆ, ಮನೆ ನೋಡಿದ್ರೆ 3 ಕಾಸು ಮರ್ಯಾದೆ ಕೊಡ್ತಿಲ್ಲ, ಇಲ್ಲೇ ಕುರ್ಚಿ ವರ್ಷ ಕೂರ್ಸಿಯಲ್ಲ, ನಿಮ್ಮಮ್ಮ ನಮ್ ಚೀರ ಬಿಟ್ಟು ಕಣ್ರಿ. ಹೀಗೆ ಮನೆಯಲ್ಲಿ ಎಷ್ಟು